ನಮಸ್ಕಾರ. ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಳೋಕೆ, ಅವುಗಳನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳೋಕೆ ಒಂದು ಅದ್ಭುತವಾದ ಚೌಕಟ್ಟಿದೆ. ಅದರ ಬಗ್ಗೆ ಇವತ್ತು ಮಾತಾಡೋಣ. ಈ ವಿಶ್ಲೇಷಣೆ ಅಂಚೆಗೆ ಹೋಗದ ಪತ್ರ ಪುಸ್ತಕದ ಒಂದು ಅಧ್ಯಾಯವನ್ನ ಆಧರಿಸಿದೆ. ಬನ್ನಿ ಶುರು ಮಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ಅದು ಸಂಗಾತಿಯ ಜೊತೆಗಿನ ಸಂಬಂಧ ಇರಬಹುದು, ಅಪ್ಪ ಅಮ್ಮ ಮಕ್ಕಳು ಅಥವಾ ಒಬ್ಬ ಆಪ್ತ ಸ್ನೇಹಿತನ ಜೊತೆಗಿನ ಸಂಬಂಧ. ಮನಸ್ಸಿನಲ್ಲಿ ಅತಿ ಹೆಚ್ಚು ಜಾಗ ತಗೊಳ್ಳುವ, ಪದೇ ಪದೇ ಕಾಡುವ ಆ ಒಂದು ಸಂಬಂಧ ಯಾವುದು? ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಮುಂದೆ ಹೋಗೋಣ. ನೋಡಿ, ಇದೊಂದು ಸರಳವಾದ ಸತ್ಯ. ನಮ್ಮ ಜೀವನದ ಒಟ್ಟಾರೆ ಖುಷಿ ಅನ್ನೋದು ಹೊರಗಿನ ಯಶಸ್ಸು, ದುಡ್ಡು, ಸ್ಥಾನಮಾನದಿಂದ ಅಷ್ಟಾಗಿ ನಿರ್ಧಾರ ಆಗೋದಿಲ್ಲ. ಬದಲಾಗಿ ಅದು ನಮ್ಮ ಪ್ರಮುಖ ಸಂಬಂಧಗಳು ಎಷ್ಟು ಆರೋಗ್ಯಕರವಾಗಿವೆ ಅನ್ನೋದರ ಮೇಲೆ ನಿಂತಿರುತ್ತೆ. ಯೋಚಿಸಿ ನೋಡಿ, ಒಂದು ಸಂಬಂಧ ಚೆನ್ನಾಗಿದ್ರೆ, ತುಂಬ ಗಟ್ಟಿಯಾಗಿದ್ರೆ, ಜೀವನದಲ್ಲಿ ಬರೋ ಬೇರೆ ಸಮಸ್ಯೆಗಳೆಲ್ಲ ಒಂಚೂರು ಚಿಕ್ಕದಾಗಿ ಕಾಣಿಸುತ್ತೆ. ಅದೇ ಒಂದು ಪ್ರಮುಖ ಸಂಬಂಧದಲ್ಲಿ ಬಿರುಕು ಬಿದ್ದರೆ ಅದು ನಮ್ಮ ಇಡೀ ಜೀವನದ ಮೇಲೆ ಒಂದು ಕಪ್ಪು ನೆರಳಿನ ಹಾಗೆ ಆವರಿಸ್ಬಿಡುತ್ತೆ ಅಲ್ವಾ? ಇಲ್ಲಿ ಒಂದು ಸುಂದರವಾದ ಹೋಲಿಕೆ ಇದೆ. ಒಂದು ಸಂಬಂಧ ಅನ್ನೋದು ಒಂದು ಪುಟ್ಟ ಬೀಜದ ಹಾಗೆ. ಅದಕ್ಕೆ ಪ್ರೀತಿ, ಕಾಳಜಿ, ಸಮಯ ಅನ್ನೋ ನೀರನ್ನ ಹಾಕಿ ಪೋಷಿಸಬೇಕು. ಆದರೆ ಈ ನಿರೀಕ್ಷೆಗಳಿದೆಯಲ್ಲ, ಅವು ಕಳೆಗಿಡಗಳ ಥರ. ಅದನ್ನು ಕಿತ್ತು ಹಾಕಿಲ್ಲ ಅಂದರೆ ಆ ಸಂಬಂಧ ಅನ್ನೋ ಬೀಜ ಮೊಳಕೆ ಒಡೆಯೋದೇ ಇಲ್ಲ, ಅದರ ಬೆಳವಣಿಗೆಯನ್ನೇ ಅದು ಪೂರ್ತಿ ತಡೆದು ಬಿಡುತ್ತೆ. ಸರಿ, ಸಂಬಂಧಗಳಲ್ಲಿ ನಾವು ಕೊಡ್ತೀವಿ, ತಗೋತೀವಿ. ಈ ಡೈನಾಮಿಕ್ಸ್ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಆದ ಆದರೆ ತುಂಬ ಆಳವಾದ ಒಂದು ಕಾನ್ಸೆಪ್ಟ್ ಇದೆ. ಅದನ್ನು ನಾವು ಭಾವನಾತ್ಮಕ ಉಳಿತಾಯ ಖಾತೆ ಅಥವಾ ಇಮೋಷನಲ್ ಸೇವಿಂಗ್ಸ್ ಅಕೌಂಟ್ ಅಂತ ಕರಿಬೋದು. ಹೌದು, ಪ್ರತಿಯೊಂದು ಸಂಬಂಧನೂ ಒಂದು ಬ್ಯಾಂಕ್ ಅಕೌಂಟ್ ಇದ್ದಾಗೆ. ಹೌದು, ನಿಜ. ಒಂದು ಬ್ಯಾಂಕ್ ಅಕೌಂಟ್ ಥರನೇ ನಮ್ಮ ಪ್ರತಿಯೊಂದು ಸಂಬಂಧದಲ್ಲೂ ಒಂದು ಭಾವನಾತ್ಮಕ ಖಾತೆ ಇರುತ್ತೆ. ಇದರಲ್ಲಿ ನಾವು ಪ್ರೀತಿ, ಗೌರವ, ಕಾಳಜಿ ಇಂಥ ಭಾವನೆಗಳನ್ನು ಡೆಪಾಸಿಟ್ ಮಾಡ್ತೀವಿ. ಅದೇ ರೀತಿ ಟೀಕೆ ಮಾಡೋದು, ಬೇಡಿಕೆ ಇಡೋದು, ಕಂಟ್ರೋಲ್ ಮಾಡೋದು, ಈ ಥರದ ನಡವಳಿಕೆಗಳಿಂದ ವಿತ್ಡ್ರಾ ಮಾಡ್ತೀವಿ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ನಾವು ಪ್ರೀತಿ, ಗೌರವ, ಬೆಂಬಲವನ್ನ ಇನ್ನೊಬ್ಬರಿಗೆ ಕೊಟ್ಟಾಗ ಅದು ನಮ್ಮ ಎಮೋಷನಲ್ ಅಕೌಂಟಿಗೆ ನಾವು ಹಾಕಿದ ಹೂಡಿಕೆ ಇದ್ದ ಹಾಗೆ. ಈ ಡೆಪಾಸಿಟ್ಗಳು ಸಂಬಂಧವನ್ನ ಗಟ್ಟಿ ಮಾಡುತ್ತವೆ. ಆದರೆ ನಾವು ಯಾವಾಗ ಟೀಕೆ ಮಾಡ್ತೀವೋ, ಬೇಡಿಕೆ ಇಡ್ತೀವೋ ಅಥವಾ ಅವ್ರನ್ನ ಕಂಟ್ರೋಲ್ ಮಾಡೋಕೆ ನೋಡ್ತೀವೋ, ಆಗ ನಾವು ಆ ಅಕೌಂಟ್ನಿಂದ ದುಡ್ಡು ವಾಪಸ್ ತಗೊಂಡಾಗೆ. ಇದು ಸಂಬಂಧವನ್ನ ವೀಕ್ ಮಾಡುತ್ತೆ. ಒಂದು ವಿಷಯ ನೆನಪಿರಲಿ, ಅವರಿಂದ ಏನೋ ವಾಪಸ್ ಬರುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡು ಕೊಡೋದು ನಿಜವಾದ ಡೆಪಾಸಿಟ್ ಅಲ್ಲ, ಅದು ಬರೀ ಒಂದು ವ್ಯವಹಾರ ಅಷ್ಟೇ. ಇದು ತುಂಬ ಮುಖ್ಯವಾದ ಪಾಯಿಂಟ್. ನಾವೊಂದು ಸಂಬಂಧದಲ್ಲಿ ಪ್ರೀತಿ, ಗೌರವ, ಸಮಯವನ್ನು ನಿರಂತರವಾಗಿ ಇನ್ವೆಸ್ಟ್ ಮಾಡೇ ಇಲ್ಲ ಅಂದರೆ, ನಮಗೆ ಕಷ್ಟ ಬಂದಾಗ, ನಮಗೆ ಪ್ರೀತಿ ಬೇಕು ಅಂದಾಗ ಅದನ್ನು ವಾಪಸ್ ಪಡೆಯೋಕೆ ಹೇಗೆ ಸಾಧ್ಯ? ಅಕೌಂಟ್ನಲ್ಲಿ ದುಡ್ಡೇ ಇಲ್ಲ ಅಂದರೆ ATMನಿಂದ ಹಣ ಹೇಗೆ ಬರುತ್ತೆ? ಅಷ್ಟೇ ಸಿಂಪಲ್. ಒಂದು ಕ್ಷಣ ಪ್ರಾಮಾಣಿಕವಾಗಿ ಯೋಚನೆ ಮಾಡೋಣ. ನಮ್ಮ ಪ್ರಮುಖ ಸಂಬಂಧದಲ್ಲಿ ನಾವು ಹೂಡಿಕೆ ಮಾಡಿದ್ದಕ್ಕಿಂತ ಜಾಸ್ತಿ ವಾಪಸ್ ಪಡೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಾ? ಹೆಚ್ಚಿನ ಜಗಳ, ಸಂಘರ್ಷಗಳಿಗೆ ಇದೇ ಮೂಲ ಕಾರಣ ಆಗಿರುತ್ತೆ. ಹಾಗಾದರೆ ಪರಿಹಾರ ಏನು? ನಮ್ಮ ಈ ಭಾವನಾತ್ಮಕ ಉಳಿತಾಯ ಖಾತೆಗಳನ್ನು ತುಂಬಿಸೋಕೆ ನಾವು ಡೆಪಾಸಿಟ್ ಮಾಡಬಹುದಾದ ಅತ್ಯಂತ ಬೆಲೆಬಾಳುವ ಕರೆನ್ಸಿ ಯಾವುದು? ನೋಡಿ, ಗೌರವ ಅಂದರೆ ಸುಮ್ಮನೆ ಸಭ್ಯತೆಯಿಂದ ಮಾತಾಡೋದು ಮಾತ್ರ ಅಲ್ಲ. ಅದರ ಅರ್ಥ ಅದಕ್ಕಿಂತ ದೊಡ್ಡದು. ಅಂದರೆ ಎದುರಿಗಿರೋ ವ್ಯಕ್ತಿನ, ಅವರ ಆಲೋಚನೆ, ಅವರ ಕನಸು, ಅವರ ನಿರ್ಧಾರಗಳ ಜೊತೆಗೆ ಅವರೊಬ್ಬ ಪ್ರತ್ಯೇಕ ವ್ಯಕ್ತಿ ಅಂತ ಒಪ್ಕೊಂಡು ಮೌಲ್ಯ ಕೊಡೋದು. ಈ ಎರಡು ವಾಕ್ಯಗಳ ನಡುವಿನ ವ್ಯತ್ಯಾಸವನ್ನೊಮ್ಮೆ ಗಮನಿಸಿ. ಮೊದಲನೇದು, ನೀನು ಏನೇ ನಿರ್ಧಾರ ತಗೊಂಡ್ರೂ ನಾನು ನಿನ್ನ ಜೊತೆ ಇರ್ತೀನಿ. ಇದು ಸಂಪೂರ್ಣ ಬೆಂಬಲ ಮತ್ತು ಗೌರವವನ್ನು ತೋರಿಸುತ್ತೆ. ಇದು ನಮ್ಮ ಎಮೋಷನಲ್ ಅಕೌಂಟ್ಗೆ ಒಂದು ದೊಡ್ಡ ಡೆಪಾಸಿಟ್. ಆದರೆ ಎರಡನೇ ಮಾತು, ಅದನ್ನು ಮಾಡಬೇಡ, ನಂಗೆ ಇಷ್ಟ ಇಲ್ಲ. ಇದು ಕಂಟ್ರೋಲ್ ಮತ್ತು ನಿರೀಕ್ಷೆಯ ಮಾತು. ಇದು ಅಕೌಂಟ್ನಿಂದ ದುಡ್ಡನ್ನು ಖಾಲಿ ಮಾಡುತ್ತೆ, ನಿಧಾನವಾಗಿ ಸಂಬಂಧದಲ್ಲಿ ಬಿರುಕುಗಳನ್ನು ಹುಟ್ಟುಹಾಕುತ್ತೆ. ಸರಿ, ಹಾಗಿದ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡದಾಗೋ ಮುಂಚೆ ತಡೆಯೋದು ಹೇಗೆ? ಇಲ್ಲಿ ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ ಇವೆ. ಮೊದಲನೇದು, ಏನಾದರೂ ಸಮಸ್ಯೆ ಆದರೆ ತಕ್ಷಣ ಮುಕ್ತವಾಗಿ ಮಾತಾಡಿ. ಎರಡನೇದು, ದೂರು ಹೇಳೋ ಬದಲು ನನಗೆ ಹೀಗನಿಸ್ತಿದೆ ಅಂತ ನಮ್ಮ ಭಾವನೆಗಳನ್ನಷ್ಟೇ ವ್ಯಕ್ತಪಡಿಸಿ. ಮೂರನೇದು, ಅವರೇ ಮೊದಲು ಮಾತಾಡಲಿ ಅನ್ನೋ ಅಹಂಕಾರವನ್ನು ಬದಿಗಿಟ್ಟು ಸಂಬಂಧಕ್ಕೆ ಬೆಲೆ ಕೊಡಿ. ಕೊನೆಯದಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಸಂಬಂಧವನ್ನು ಉಳಿಸ್ಕೊಳ್ಳೋದೇ ಮೊದಲ ಆದ್ಯತೆಯಾಗಿರಲಿ. ಸರಿ, ಇದೆಲ್ಲವನ್ನೂ ತಿಳಿದ ಮೇಲೆ ಈ ಬದಲಾವಣೆಯನ್ನ ಮಾಡುವ ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಇದು ನಮ್ಮ ಅತ್ಯಂತ ಪ್ರಮುಖ ಸಂಬಂಧದಲ್ಲಿ ಒಂದು ಹೊಸ ಸಕಾರಾತ್ಮಕ ಅಧ್ಯಾಯವನ್ನೇ ಶುರು ಮಾಡಬಹುದು. ಈ ಇಡೀ ವಿಶ್ಲೇಷಣೆಯ ಸಾರಾಂಶವೇ ಇದು. ನನಗೆ ಅವರಿಂದ ಏನು ಸಿಗಬಹುದು ಅಂತ ಯೋಚಿಸೋದನ್ನ ಬಿಟ್ಟು, ನನ್ನ ಕಡೆಯಿಂದ ನಾನು ಏನು ಕೊಡಬಹುದು ಅನ್ನೋ ಕಡೆಗೆ ನಮ್ಮ ಫೋಕಸ್ ಶಿಫ್ಟ್ ಆಗಬೇಕು. ನಿರೀಕ್ಷೆಯಿಂದ ಹೂಡಿಕೆಯ ಕಡೆಗೆ ಸಾಗಬೇಕು. ಹೋಗೋ ಮುನ್ನ ಈ ಒಂದು ಪ್ರಶ್ನೆ: ಇವತ್ತು ನಿಮ್ಮ ಆ ಭಾವನಾತ್ಮಕ ಖಾತೆಯಲ್ಲಿ ನೀವು ಮಾಡಬಹುದಾದ ಮೊದಲ ಡೆಪಾಸಿಟ್ ಯಾವುದು? ಯೋಚಿಸಿ. ಅದೊಂದು ಮೆಚ್ಚುಗೆಯ ಮಾತಿರ್ಬೋದು, ಒಂದು ಸಣ್ಣ ಸಹಾಯ ಇರ್ಬೋದು, ಅಥವಾ ಪ್ರೀತಿಯಿಂದ ದಿನ ಹೇಗಿತ್ತು ಅಂತ ಕೇಳೋದು ಕೂಡ ಆಗಿರ್ಬೋದು. ಮತ್ತು ಕೊನೆಯದಾಗಿ ಈ ಒಂದು ಅದ್ಭುತವಾದ ಮಾತನ್ನು ನೆನಪಿನಲ್ಲಿಡೋಣ.
ಒಂದು ಸಂಬಂಧವನ್ನ ಗೌರವದ ಅಡಿಪಾಯದ ಮೇಲೆ ಕಟ್ಟಿದ್ರೆ ಅದು ಎಂತಹದೇ ಸವಾಲು ಅಥವಾ ತಪ್ಪನ್ನ ಸಹ ಸಹಿಸಿಕೊಳ್ಳುವಷ್ಟು ಗಟ್ಟಿಯಾಗಿರುತ್ತೆ. ಅಲ್ಲಿ ಕ್ಷಮೆಗೆ ಯಾವತ್ತೂ ಜಾಗ ಇರುತ್ತೆ ಮತ್ತು ಅದು ಶಾಶ್ವತವಾದ ಸಂಪರ್ಕಕ್ಕೆ ದಾರಿ ಮಾಡಿಕೊಡುತ್ತೆ.